ಆ್ಯಕ್ಚುಲಿ ನಂಗೆ ಸ್ವಲ್ಪ ನರ್ವಸ್ ಆಗ್ತಿದೆ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲ ಮಾತಿನ ಮಿತ್ರರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ಕೋಣ ಸಿನಿಮಾ, ಈ ಸಿನಿಮಾ ನನ್ನ ಕರಿಯರಲ್ಲೇ ನನಗೆ ತುಂಬ ಇಂಪಾರ್ಟೆಂಟ್, ನನ್ನ ಕರಿಯರಲ್ಲೇ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ತನಿಷಂಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪ್ರೊಡ್ಯೂಸರ್ಸ್, ನನ್ನ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೋಮಲ್ ಸರ್ ಜೊತೆ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ. ಇವನ್ ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ ಸರ್ ಎಷ್ಟೋ ಕಡೆ ಎಲ್ಲ ಈ ಥರ ಮಾಡಬೇಕು ಆ ಥರ ಅಂತೆಲ್ಲ ಹೇಳ್ಕೊಟ್ರು. ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಅವ್ರನ್ನ ಅಂದರೆ ಶೂಟಿಂಗ್ ಟೈಮಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಅವಾಗ ನೋಡಿ ಅನ್ನಿಸ್ತು ಇವರು ಇಷ್ಟು ದೊಡ್ಡ ಸ್ಟಾರ್ ಆದರೂ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್, ತುಂಬ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಫುಲ್ ಕೋ ಆರ್ಟಿಸ್ಟ್, ನನ್ನ ಡ್ರಾಮಾ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೋಣ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನನ್ನ ಕೋಣ ಸಿನಿಮಾದ ಕೋ ಆರ್ಟಿಸ್ಟ್ ಯಾರ್ಯಾರು ಇಲ್ಲಿ ಬಂದಿದ್ದೀರೋ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸರ್, RK ಸರ್. ಓಕೆ, ನೀವು ಹಿಂಗೆಲ್ಲ ಪ್ರೊಡ್ಯೂಸರ್ ಅಂತ ಬಂದಾಗ ಪೇಮೆಂಟ್ ವಿಚಾರ ಸ್ಟೇಜ್ ಮೇಲೆ ಅದರಲ್ಲೂ ಮೈಕ್ ಇದ್ದಾಗ ಮಾತಾಡಬಾರ್ದು, ಖಂಡಿತ ಮಾತಾಡಬಾರ್ದು. ಎಲ್ಲರೂ ಆಮೇಲೆ ಆ ಕಡೆ ಹೋಗ್ತಿದ್ದಂಗೆ ಹೊಡಿತಾರೆ ನನಗೆ. ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದ್ಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ಆಲ್ರೆಡಿ ನಾನು ತುಂಬಾ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ, ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ. ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಯಾಕಂದ್ರೆ ಇವತ್ತಿನವರೆಗೂ ನಾನು ಮಾಡಿರುವಂತಹ ಪಾತ್ರಗಳು ಎಷ್ಟೇ ಬೋಲ್ಡ್ ಆಗಿದ್ರು, ಎಷ್ಟೇ ಭಾರವಾಗಿದ್ರು, ಎಷ್ಟೇ ಸಣ್ಣ ಪಾತ್ರ ಆಗಿದ್ರು, ನನ್ನನ್ನು ನೋಡಿದಂತಹ ಪ್ರತಿಯೊಬ್ರು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಒಂದಲ್ಲ ಒಂದು ರೀತಿನಲ್ಲಿ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ, ಅವರು ಸಪೋರ್ಟ್ ಮಾಡೋದ್ರ ಮೂಲಕ. ಇಲ್ಲೆಷ್ಟು ಮೊಬೈಲ್ಗಳು, ಕ್ಯಾಮ್ರಾಗಳು ಕಾಣಿಸ್ತಿದೆಯೋ ಅದಷ್ಟು ನನ್ನನ್ನ ಕ್ಯಾಪ್ಚರ್ ಮಾಡಿದ್ದೇವೆ. ನನ್ನನ್ನ ಇನ್ನೊಂದಷ್ಟು 1000 ಜನರಿಗೆ, ಲಕ್ಷ ಜನರಿಗೆ ತಲುಪೋ ಹಾಗೆ ಮಾಡಿದಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ಪ್ರತಿ ಸಲ ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಯಾವ ಜನರು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನನಗೆ, ನಾನು ತನಿಷಾ ಆಗಿ ಅಥವಾ ಬೆಂಕಿ ಆಗಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಥವಾ ಒಬ್ರು ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದೀನಿ, ನನಗೊಂದು ಸಪೋರ್ಟ್ ಸಿಗ್ತದೆ ಅಂತಂದ್ರೆ ನೀವೇ ನಿಜವಾದ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ. ಲಕ್ಷ್ಮಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣ ಸಿನಿಮಾ K ಸ್ಕ್ವೇರ್ ಆಗಿದೆ, K ಕ್ಯೂಬ್ ಆಗಿದೆ, K ಫಾರ್ ಕೋಣ, K ಫಾರ್ ಕೋಮಲ್ ಸರ್, K ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್. ಈ ರೀತಿಯಾಗಿ ನಾವು K ಕ್ಯೂಬ್ ನಲ್ಲಿ ಸದ್ಯಕ್ಕೆ ಬಂದು ನಿಂತಿದ್ದೀವಿ. ಅದೇ ಕ್ಯೂಬ್ ನಲ್ಲಿ ಬರುವಂತಹ 3+1 ನಂಬರ್ ನಲ್ಲಿ ನಾವು ರಿಲೀಸ್ ಆಗ್ತಾ ಇದ್ದೀವಿ. ಅಕ್ಟೋಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು. ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು. ಸೊ ಇದೇ ಅಕ್ಟೋಬರ್ ತಿಂಗಳು 31ನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ನೀವಿಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು, ನನ್ನ ಜೊತೆಲಿ ಇರುವಂತಹ ಎಲ್ಲರಿಗೂ ಸೇರಿ, ನಮ್ಮ ಟೀಮ್ಗೆ ಸೇರಿ, ನಮ್ಮ ಕೋಣಗೆ ಸೇರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥಿಯೇಟರ್ ನಲ್ಲಿ ನೀವು ನನ್ನನ್ನು ತುಂಬಾ ವಿಭಿನ್ನವಾಗಿ ನೋಡ್ತೀರಿ. ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಕೋಮಲ್ ಸರ್ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ. ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು. ಇಷ್ಟು ದಿನ ನೋಡದೆ ಇರುವಂತಹ ಪಾತ್ರದಲ್ಲಿದ್ದೀನಿ. ನೀವು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದ್ದೀನೋ ಅವ್ರಗಳಿಗೆ ಅನ್ನಿಸ್ಬೋದು, ಇವರು ಈ ರೀತಿ ಆಕ್ಟ್ ಮಾಡ್ಬೋದಾ ಅಂತ. ಯಾರ್ಯಾರು ಇವರು ವರ್ಸಟೈಲ್ ಆಕ್ಟರ್ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಅನ್ನಿಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇನ್ ಕೆಲವ್ರಿಗೆ ಯಾವ ರೀತಿ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವರಿಗೆ ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಇಷ್ಟೊತ್ತು ಆಕ್ಟರ್ ಆಯ್ತು, ಈಗ ಸದ್ಯಕ್ಕೆ ಪ್ರೊಡ್ಯೂಸರ್ ಆಗಿ ನಾನು ಇವತ್ತು ಒಂದು ಹೆಜ್ಜೆ ಮುಂದೆ ಧೈರ್ಯವಾಗಿ ಇಟ್ಟಿದ್ದೀನಿ ಅಂತಂದ್ರೆ ಇದಕ್ಕೆ ದ ಒನ್ ಅಂಡ್ ಓನ್ಲಿ ರೀಸನ್ ನಮ್ಮ ರವಿಕಿರಣ್ ಸರ್ ಹಾಗೂ ಕಾರ್ತಿಕ್ ಸರ್. ಇವರಿಬ್ರು ನನ್ನ ಪಾರ್ಟ್ನರ್ ಆಗಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನನ್ನು ಇನ್ನೂ ಆರ್ಟಿಸ್ಟ್ ಆಗೇ ನೋಡ್ತಿದ್ರಿ. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ನಾಗಿ ನೋಡೋದು ಇಷ್ಟು ಹತ್ರದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಯಾವಾಗ್ಲೂ
ತುಂಬಾ ಜನ ಹೇಳೋದು ಕೇಳಿದೀನಿ, ನಾನು ಒಬ್ಳೇ ಬಂದೆ, ಮುಂದೆ ಬಂದೆ, ನಿಂತೆ, ಗೆದ್ದೆ ಅಂತ. ನೋ, ಅಂಟಿಲ್ ಅಂಡ್ ಅನ್ಲೆಸ್ ಯು ಹ್ಯಾವ್ ಎ ಟೀಮ್ ಯು ಕ್ಯಾನ್ ನೆವರ್ ವಿನ್. ಇಟ್ ಇಸ್ ಆಲ್ವೇಸ್ ಲೈಕ್ ದಟ್. ಯಾವಾಗ್ಲೂ ಒಂದು ಟೀಮ್ ನಮ್ಗೆ ಜೊತೆಯಾಗಿ ಒಬ್ರು ನಾನೊಂದ್ ಹೆಜ್ಜೆ ನೀನೊಂದ್ ಹೆಜ್ಜೆ ಅಂತ ಮುಂದೆ ಇಟ್ಟು ಜೊತೆ ನಡೆಸ್ದಾಗ್ಲೇನೆ ನಾವು ಒಂದು ತಂಡ ಆಗಿ ಆಗಿರ್ಬಹುದು, ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆಗಿರ್ಬಹುದು, ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆಗಿರ್ಬಹುದು, ಮುಂದೆ ನಡೆಯೋದಿಕ್ಕೆ ಗೆಲ್ಲೋದಿಕ್ಕೆ ಸಾಧ್ಯ. ಸೊ ನನ್ನ ಟೀಮ್ ಇವತ್ತು ನಾವೆಲ್ಲರೂ ಒಂದೇ ಆಗಿ ನಿಂತಿದೀವಿ. ನನ್ನ ಪಾರ್ಟ್ನರ್ಸ್ ಆಗಿ ಕೈ ಜೋಡಿಸಿರುವಂತವ್ರಾಗಿರ್ಬೋದು, ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ನಾನು ಕರೆದು ಕೂಡ್ಲೇನೆ ಅಕ್ಕ ನಿನ್ಗೋಸ್ಕರ ಒಂದು ವರ್ಕ್ ಮಾಡ್ತೀನಿ ಅಂತ ಹೇಳ್ದಂತ ಪ್ರತಿಯೊಬ್ರು ಆರ್ಟಿಸ್ಟ್ ಆಗಿರ್ಬೋದು. ಬಹಳಷ್ಟು ಜನರನ್ನ ನೀವು ನೋಡೋದಕ್ಕೆ ಸಿಗುತ್ತೆ ನಮ್ಮ ಈ ಕೋಣ ಸಿನಿಮಾದಲ್ಲಿ. ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಋತ್ವಿ ಒಂದು ಮಾತೆ ನಾನು ಹೇಳಿದ್ದು, ಜಸ್ಟ್ ಒಂದು ಮಾತು, ನಮ್ಗೆ ಈ ತರದೊಂದು ಪಾತ್ರ ಇದೆ ಪ್ಲೀಸ್ ಮಾಡ್ತೀರಾ ಅಂತ. ಈ ಎರಡು ಯೋಚನೆ ಮಾಡಿದೆ. ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೆ ಹೂ ಅಂದಿದ್ರು, ಅದಾದ್ಮೇಲೆ ಸ್ಟೋರಿ ಕೇಳಿದ್ರು. ಅದಲ್ಲದೆ ವಿಜಯ್ ಚಂದೂರ್ ಸರ್ ಆಗಿರ್ಬೋದು, ಜಗಪ್ ಆಗಿರ್ಬೋದು, ಸುಸು ಆಗಿರ್ಬೋದು, ಸುಷ್ಮಿತಾ ಅವ್ರ ವೈಫು, ಸೊ ರಂಜಿತ್ ಆಗಿರ್ಬೋದು, ಬಿಗ್ ಬಾಸ್ ನಿಂದ ನನ್ನ ಜೊತೆನಲ್ಲಿ ನಾವು ಮೊದಲಿನಿಂದನೂ ಕಿತ್ತಾಡ್ಕೊಂಡು ಬಂದಂತ ನಮ್ರತಾ ಗೌಡ ಆಗಿರ್ಬೋದು, ಅಥವಾ ತುಕಾಲಿ ಸಂತು ಆಗಿರ್ಬೋದು, ಗೋಲ್ಡ್ ಸುರೇಶ್ ವರ್ಕ್ ಮಾಡಿದ್ದಾರೆ. ಬಹಳಷ್ಟು ಜನ ನನ್ಗೆ, ವಿನಯ್ ಗೌಡ ಅವರಾಗಿರ್ಬೋದು, ತುಂಬಾ ಜನ ನಮ್ಮ ಜೊತೆ ಯಾರ್ಯಾರು ಅಂದ್ರೆ ನಮ್ಮ ಆರ್ಟಿಸ್ಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿಗೆ ನಾನು ಏನಿಲ್ಲ ಅಂತಂದ್ರೂ ಇಂಡಸ್ಟ್ರಿಗೆ ಬಂದು 15 ವರ್ಷ ಈಸಿಯಾಗಿ ಆಗ್ಬಿಟ್ಟಿದೆ. ಈ 15 ವರ್ಷದಲ್ಲಿ ಒಂದು 15 ಜನರನ್ನ ನಾನು ಪಿಕ್ ಮಾಡಕ್ ಆಗಲ್ವಾ ಅನ್ನೋದೊಂದು ಯೋಚನೆ ನನ್ನ ತಲೆನಲ್ಲಿತ್ತು. ಯಾರ್ಯಾರು ಆರ್ಟಿಸ್ಟ್ ಇದಾರಲ್ಲ, ಎಕ್ಸೆಪ್ಟ್ ಒಬ್ರು ಇಬ್ರು, ಅಂದ್ರೆ ರಘು ರಾಮನಕೊಪ್ಪ ಸರ್ ಆಗಿರ್ಬೋದು, ವಿಜಯ್ ಚಂದೂರ್ ಸರ್ ಜೊತೆ ವರ್ಕ್ ಮಾಡಿದೀನಿ. ಓಕೆ, ಸೊ ಈ ಮುಂಚೆ ಕೂಡ ವರ್ಕ್ ಮಾಡಿದೀನಿ. ಸೊ ಒಬ್ರು ಇಬ್ರು ಅನ್ನೋದು ಬಿಟ್ರೆ, ಅಂದ್ರೆ ಕೀರ್ತಿರಾಜ್ ಸರ್ ಆಗಿರ್ಬೋದು, ಇವ್ರಗಳ ಜೊತೆ ನಾನು ಮುಂಚೆ ವರ್ಕ್ ಮಾಡಿಲ್ಲ. ಬಟ್ ಸ್ಟಿಲ್ ನನ್ನ ಒಂದೇ ಒಂದು ಫೋನ್ ಕಾಲ್ಗೆ ಅವರು ರೆಸ್ಪಾಂಡ್ ಮಾಡಿದ್ರು, ನಾನು ಒಪ್ಪಿಸಿದಂತಹ ಪೇಮೆಂಟ್ಗೆ ಒಪ್ಕೊಂಡ್ರು. ಅದಕ್ಕೆ ಸರ್ ನಿಮ್ಮೆಲ್ಲ ಆರ್ಟಿಸ್ಟ್ಗಳಿಗೂ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ದಟ್ ಸಪೋರ್ಟೆಡ್ ಮೀ ಅ ಲಾಟ್. ಫಸ್ಟ್ ಟೈಮ್ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ನೀವೆಲ್ಲರೂ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಟ್ ದ ಸೇಮ್ ಟೈಮ್ ನಾವೆಲ್ಲರೂ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿದ್ವಿ. ನಾನಾಗಿರ್ಬೋದು, ಹರಿ ಸರ್ ಆಗಿರಬಹುದು, ವೀನಸ್ ನಾಗರಾಜ್ ಸರ್ ಆಗಿರಬಹುದು, ನಮ್ಮ ಕೋ ಡೈರೆಕ್ಟರ್ ಸರ್ ಆಗಿರ್ಬೋದು, ನಾಗೇಶ್ ಸರ್ ಆಗಿರ್ಬೋದು, ಈ ಮುಂಚೆ ಕೂಡ ವರ್ಕ್ ಮಾಡಿದೀವಿ. ನನ್ನ ಜರ್ನಿನಲ್ಲಿ, ಈ ಒಂದು 15 ವರ್ಷದ ಜರ್ನಿನಲ್ಲಿ ಯಾರ್ಯಾರು ನನ್ನ ಜೊತೆ ಯಾವ್ಯಾವ ಜಾಗದಲ್ಲಿ ವರ್ಕ್ ಮಾಡಿದಾರೋ ಅಥವಾ ನನ್ನ ಜರ್ನಿನಲ್ಲಿ ಪಾಲ್ಗೊಂಡಿದಾರೋ ಅವ್ರೆಲ್ರಿಗೂ ಒಂದು ಅವಕಾಶ ನನ್ನ ಕಡೆಯಿಂದ ಕೊಡಕ್ಕೆ ದೇವರು ನನಗೆ ಈ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ದೇವರನ್ನ ನೆನ್ಸ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಮಾತಾಡ್ತೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಸಿನಿಮಾ ಕೋಣ 31ನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ. ಯಾವಾಗ್ಲೂ ಸಪೋರ್ಟ್ ಮಾಡಿ, ಇನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ಗಳನ್ನ ನಾವು ಮಾಡೋದಕ್ಕೆ, ಅದರಲ್ಲೂ ಹೆಣ್ಮಕ್ಳಾಗಿ ನಾವು ಮುಂದೆ ಒಂದು ಏನೋ ಒಂದು ಮಾಡ್ತೀವಿ, ಅಚೀವ್ ಮಾಡ್ತೀವಿ ಅಂತ ಅಂದಾಗ ನಮ್ಮ ಜೊತೆ ನಿಂತ್ಕೊಂಡು ನೀವೆಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಮಾತಾಡೋದಕ್ಕೆ ಮುಂಚೆ ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಡಿಸ್ಟ್ರಿಬ್ಯೂಷನ್ನ ತಳ್ಳಿ ನನ್ನ ಸಕ್ಸಸ್ಫುಲ್ ಮಾಡಿದಂಥ ನನ್ನ ಮಾರ್ಗದರ್ಶಕ ಅಂತಲೇ ಹೇಳ್ಬೋದು ಎನ್ ಕುಮಾರ್ ಅವ್ರಿಗೆ ಮಾತಾಡಿಸಿ ಆಮೇಲೆ ನಾನು ಮಾತಾಡ್ತೀನಿ. ನಾನು ನಮ್ಮ ಪಿಕ್ಚರ್ನ ನಮ್ಮ ರವಿ ಸರ್ ಕೇಳಿದೆ, ಯಾಕಂದರೆ ಅವ್ರ ನಿರ್ಮಾಪಕರು. ನಾನು ಅವ್ರಿಗೆ ಕೇಳಿದೆ, ನಾವು ಈ ಥರ ಕುಮಾರ್ ಅವ್ರ ಕೈಲಿ ರಿಲೀಸ್ ಮಾಡಿಸೋಣ ಅಂತ. ನೀವೇನು ಹೇಳ್ತೀರೋ ಸರಿ ಸರ್ ಅಂದರು. ಯಾಕೆ ಅಂತಂದರೆ ಅವರಷ್ಟು ತಿಳ್ಕೊಂಡಿರೋರು ಬಹುಶಃ ನಾನಂತೂ ನನ್ನ 33 ಇಯರ್ಸಲ್ಲಿ ಯಾರನ್ನೂ ನೋಡಿಲ್ಲ. ಅಷ್ಟು ಸಿನಿಮಾ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಕಮ್ಮಿ 40 ಪಿಕ್ಚರ್ ಪ್ರೊಡ್ಯೂಸೇ ಮಾಡಿದ್ದಾರೆ. ಇವತ್ತು ಕುಮಾರ್ ಅವ್ರಿಗೆ ನಾನು ತುಂಬ ಚಿಕ್ಕವನಿದ್ದಾಗ ಅವ್ರಿಗೊಂದು ಸಣ್ಣ ಬ್ಯಾಡ್ ಪ್ಯಾಚ್ ಇದ್ದಾಗ ಒಂದು ಪಿಕ್ಚರ್ ಯಾರ್ದೋದು ಡೆಲ್ಲಮ್ಮನ್ ಜಾತ್ರೆ ನಾನೇ ಶುರು ಮಾಡಿಸಿದ್ದು ಅವ್ರಿಗೆ. ಅದಾದ್ಮೇಲೆ ಕಾಸಿದ್ದವನೇ ಬಾಸು ಅವ್ರ ಜೊತೆ ನಿಂತ್ಕೊಂಡು ಮಾಡಿಕೊಟ್ಟೆ. ಅವತ್ತು ಅವರು ತುಂಬ ಚೆನ್ನಾಗಾಗಿ ತುಂಬ ಎತ್ತಕ್ಕೆ ಬೆಳ್ಳಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕಿ ಪಿಕ್ಚರ್ ಮಾಡಿದ್ರು. ನನ್ನಾಗಂತೂ ಯಾವುದು ಮಾಡಿರಲಿಲ್ಲ. ಬಟ್ ಆದ್ರೂ ಕೂಡ ನನ್ನ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಈ ಚಿತ್ರಕ್ಕೆ ನಾನು ಕೇಳ್ಕೊಂಡಿದ್ದ ತಕ್ಷಣ ಅವ್ರು ಬರ್ತಾರೆ, ಮತ್ತೆ ಅವ್ರ ಲೈಫ್ ಸೂಪರ್ ಆಗಿ ರೀಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೋಮಲ್ ಅವ್ರು ಹೇಳಿದ್ರು, ನನ್ನ ಸಿನಿಮಾನ ಕೋಮಲ್ ಬಿಡುಗಡೆ ಮಾಡಿದ್ದಾರೆ. ಒಂದು 3-4 ಸಿನಿಮಾ ಇರಬೇಕು, ನಾನು 4-5 ಸಿನಿಮಾ ನನ್ನ ಪಿಕ್ಚರ್ ಆಕ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿರೋ ಸಿನಿಮಾಗೆ ನಾನೊಂದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಕೋಮಲ್ ನನ್ನ ಫ್ರೆಂಡ್ಶಿಪ್ ಸುಮಾರು 25-26 ವರ್ಷದಿಂದ. ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗ್ಲಿ ತೊಂದರೆ ಆಗಲ್ಲ.
ಎಲ್ಲಾ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ. ಯಾಕಂದ್ರೆ ಆತ ವಿತರಕನಾಗಿ ಕೆಲಸ ಮಾಡಿದ್ದಾನೆ, ರೈಟರ್ ಆಗಿ ಕೆಲಸ ಮಾಡಿದ್ದಾನೆ, ಡೈರೆಕ್ಟರ್ ಆಗಿ ಕೆಲಸ, ಪ್ರತಿಯೊಂದು ವಿಭಾಗದಲ್ಲೂ ಆತ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕೊಂಡಿಲ್ಲ, ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಡ್ತಾರೆ. ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಆಡಿಯೋ ಕಂಪನಿ ಮಾಡಿದ್ದಾರೆ, ಕೋಮಲ್ ಅಂತ ಹೆಸರಿಕೊಂಡು ಮಾಡಿದ್ರೆ 31ಕ್ಕೆ ಬಿಡುಗಡೆ ಮಾಡ್ಬೋದಂತ ನಮ್ಮನ್ನು ಕೇಳಿದ್ರು. ಮಾಡಪ್ಪ ಒಳ್ಳೇದು, 1ನೇ ತಾರೀಕು ರಾಜ್ಯೋತ್ಸವ ಇರುತ್ತೆ, 5ನೇ ತಾರೀಕು ಒಂದು ಒಳ್ಳೆ ರಜಾ ಸಿಗುತ್ತೆ, ಒಳ್ಳೇದಾಗುತ್ತೆ ಮಾಡು ಅಂತ ಹೇಳಿದ್ವಿ. ನನ್ನ ಸಿನಿಮಾಗೆ, ನಾನು ಕೂಡ ನಿರ್ಮಾಣ ಮಾಡಿದಂಥ ಸಿನಿಮಾಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಕೋಮಲ್, ಅದಕ್ಕಿಂತ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ನನ್ನ ಕೈಲಾಗಿದ್ದು ಮಾಡ್ಕೊಡ್ತೀನಿ. ಒಳ್ಳೇದಾಗುತ್ತೆ ಕೋಮಲ್ಗೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಗುರು. ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಆತ್ಮೀಯ ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಈ ಚಿತ್ರ ನಮ್ಮ ಹರಿಯ ಕನಸು. ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ 1.5-2 years ಬ್ಯಾಕ್ ಅದನ್ನ ವಿಜುವಲೈಸ್ ಮಾಡಿದೆ. ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೊಟ್ರಿ ಹರಿಯವರೇ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಅವ್ರ ಜೊತೆನೇ ಬಂದಂಥ ಶಶಾಂಕ್ ಅವರು ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ, ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ. ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಇನ್ಮೇಲಿಂದ, ಈ ಪಿಕ್ಚರ್ ಆದಮೇಲೆ. ಮತ್ತು ನಮ್ಮ ಕ್ಯಾಮ್ರಾಮನ್ನು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ದರು, ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗ್ಬೇಕಾಯ್ತು ಅದರ ಪಿಕ್ಚರಿಂದ. ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವಿನಸ್ ನಾಗರಾಜ್ ಅವರು, ನಮ್ಮ ವಿನಸ್ ಮೂರ್ತಿ ಅವರ ಸನ್ನು, ನಾನು ಅವ್ರ ಜೊತೆ ವಾರೇಬಾ ಮಾಡಿದ್ದೆ. ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಂಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ರು. ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಅದೇ ಥರ ಚೇತನ್ ಅವ್ರನ್ನ, ಜಗದೀಶ್ ಅವ್ರನ್ನ, ಮೋಕ್ಷೇಂದ್ರ ಅವ್ರನ್ನ, ಮನೋರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಇನ್ನು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ. ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಈ ಕೋಣ ಅಂದಾಗ ನಾನು ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ. ನಾನು ಊಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಏ ಬಫೆಲೋ ಅಂತ ಹೇಳೋರು. ಅವಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬರೋದು, ಬಫೆಲೋ ಅಂತಲ್ಲ ಅಂತ. ಯಾಕಂದ್ರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು, ಅವ್ರು ಮ್ಯಾಥ್ಸ್ ಟೀಚರ್ ಬೇರೆ, ತುಂಬ ಕಾಟ ಕೊಡೋರು. ಬಟ್ ಅದಾದ್ಮೇಲೆ ಇವಾಗ ಬೆಳೀತಾ ಬಂದಾದ್ಮೇಲೆ ಈ ತರ ಒಂದು ಕೋಣ ಪಿಕ್ಚರ್ ಮಾಡ್ಬೇಕಾದ್ರೆ ಖುಷಿ ಆಗುತ್ತೆ ನನ್ ಬಫೆಲೋ ಅಂತ ಅನ್ಸ್ಕೊಳಕ್ಕೆ. ಸೊ ಏನ್ ಬಸ್ ಮ್ಯಾಥಮೆಟಿಕ್ಸ್ ಕಾಸು ಎಣಿಸೋದ್ರಲ್ಲಿ ಇರ್ಬೇಕು. ಅದು ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಎಕನಾಮಿಕ್ಸ್. ಅದು ಸೊ ಈ ಚಿತ್ರ ಎಲ್ಲರ ಒಂದು ಕೋಆಪರೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ ನಲ್ಲೆಲ್ಲ ಕೂಡ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲಿ ಬಿಟ್ಬಿಟ್ಟು ಅವ್ರನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗಿತ್ತು. ಯಾಕಂದ್ರೆ ಎಲ್ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೇ ಇದ್ರು. ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಿಚ್ಚಿಗಿಲಿಗೆ ಹೋದಾಗ ಅಲ್ಲೊಂದಷ್ಟು ಟ್ಯಾಲೆಂಟ್ ನಾನು ನೋಡಿದೆ. ಅದರೊಳಗೆ ನಾನು ಪ್ರತಿ ಪಿಕ್ಚರಲ್ಲೂ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ. ಅದರಲ್ಲಿ ಹುಲಿ ಕಾರ್ತಿಕ್, ತುಕಾಲಿ ಅವರು, ಬಹಳಷ್ಟು ಜನ. ಜಗಪ್ಪ ಅವರು ಈ ಸಲ ನಾನು ನೋಡಿದ್ದು ತುಂಬಾ, ನಾನು ಏಳುಮಲೆ ಪಿಕ್ಚರ್ ನೋಡಾದ್ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋಂಥ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯಿತು. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ, ತುಂಬಾ ದೊಡ್ಡ ಭವಿಷ್ಯ. ಮತ್ತೆ ಈ ಚಿತ್ರದಲ್ಲಿ ನಮ್ಮ ಪಾಪ ಯಾರು ಪ್ರಾಣಿಗಳನ್ನ ಹೇಳಲ್ಲ, ಕೋಣ ಎಲ್ಲೂ ತೊಂದರೆ ಕೊಟ್ಟಿಲ್ಲ. ಅದನ್ನು ನಾವು ಸೆನ್ಸಾರ್ಗೆ ಮುಂಚೆನೂ ಬೋರ್ಡ್ ಮೇಲೆ ಹಾಕ್ದಂಗೆ ವಿ ಹ್ಯಾವ್ ನಾಟ್ ಹಾರ್ಮ್ಡ್ ಎನಿ ಅನಿಮಲ್ ಇನ್ ದ ಪಿಕ್ಚರ್. ಬಟ್ ಆ ಕೋಣಗೆ ನಾವು ಫೇಮಸ್ ಮಾಡಿದೆ. ಯಾಕಂದ್ರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗ್ ಇಟ್ಕೊಂಡಿದ್ದು, ಅದು ಬರೀ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿತ್ತು. ಬಟ್ ಇವಾಗ ಕೋಣ ಪಿಕ್ಚರ್ದಲ್ಲಿ ಮಾಡಿದೆಯಲ್ಲ ರೀ ಕೋಣ, ಅದೇ ಇದು ಅಂತ ಅಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬಾ ಬೆಲೆ ಬರುತ್ತದೆ. ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿದಂಥವ್ರಿಗೂ ನಾವು ಇಲ್ಲಿ ತುಂಬ ಹೃದಯ ಥ್ಯಾಂಕ್ಸ್ ಹೇಳ್ತೀವಿ. ಇದ್ರ ವಿಶೇಷವಾಗಿ ನಮ್ಮ ನಾನೆಲ್ಲ ಹೇಳಿದ್ದಾಯ್ತು. ಚಿತ್ರ ನಿಜಕ್ಕೂ ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಬಟ್ ಯೂಶಲ್ ಆಗಿ ನಾವು ಗುರುವಾರದವರೆಗೂ ಪಿಕ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಲಿರುತ್ತೆ. ಮುಂದಕ್ಕೆ ಆ ಪ್ರೇಕ್ಷಕರ ಕೈಲಿ ಈ ಚಿತ್ರನ ಒಪ್ಪಿಸ್ತೀವಿ. ಆಸ್ ಯೂಶುವಲ್ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲಿರಲಿ, ನಮ್ಮ ಚಿತ್ರದ ಮೇಲಿರಲಿ. ಥ್ಯಾಂಕ್ ಯು.